ಸಂವಿಧಾನಬದ್ಧವಾದಂತಹ ಹುದ್ದೆಯನ್ನು ಅಲಂಕರಿಸಿರುವಂತಹ ರಾಜ್ಯಪಾಲರ ಆಗಿದ್ದಂತ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು 2 ಲೈನ್ ಓದಿ ಎದ್ದೋದ್ರಲ್ಲ, ಅದು ಕರಾಳ ದಿನನಾಗದ್ರೆ. ರಾಜ್ಯಪಾಲರು ಬರ್ದನೇನೂ ಇರಬಹುದು, ಆದ್ರೆ ರಾಷ್ಟ್ರಪತಿಗಳಿಗೆ ಅವ್ರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಹಿಂದನೂ ಕೂಡ ಕೋರ್ಟ್ ಕಟಕಟ್ಟಿಗೆ ಈ ವಿಚಾರ ಹೋದಾಗ್ಲೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಓದಲೇಬೇಕು ಅಂತ ಹೇಳಿ ಬೈಂಡಿಂಗ್ ಮಾಡುವಂತ ಯಾವುದೇ ಕಾನೂನು ಕಟ್ಟಳೆ ಇಲ್ಲ ಅಂತ ಹೇಳಿ ಕೋರ್ಟೇ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಇವರು ಹಂಸರಾಜ್ ಭಾರದ್ವಾಜ್ ಮಾಡಿದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ. ಇವಾಗ ಸುಮ್ಮನೆ ಕಾನೂನು ಅರಿವಿಲ್ದಲೆ ಅಥವಾ ಕಾನೂನು ಗೊತ್ತಿದ್ರು ಕೂಡ ಇವರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ಇವರ ಜನವಿರೋಧಿ ಧೋರಣೆ, 5 ರೂಪಾಯಿ ಅಭಿವೃದ್ಧಿ ಕೊಡದೇ ಇರುವಂತಹ ಇವರ ವೈಫಲ್ಯಗಳನ್ನ ಮರೆಮಾಚೋದಕ್ಕೋಸ್ಕರವಾಗಿ ಈ ಒಂದು ಅಧಿವೇಶನ ಮಾಡ್ತಿದ್ರೆ. ಇದು ರಾಹುಲ್ ಗಾಂಧಿ ಯಾವಾಗ್ಲೂ ಕೂಡ ಪಾಕೆಟ್ ಇಂದ ತೆಗೆದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಕಾಪಿನ ಅಲ್ಲಾಡಿಸ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರೇ, ಇದೇ ನೀವು ಕಾನ್ಸ್ಟಿಟ್ಯೂಷನ್ ಕೊಡ್ತಾ ಇರೋಂಥ ಮರ್ಯಾದೆ? ನಿಮ್ ರಾಹುಲ್ ಗಾಂಧಿನ ಮೆಚ್ಚಿಸ್ಬಿಟ್ಟು ಚೇರಲ್ಲೇ ಮುಂದುವರಿಬೇಕು, DKನ ಸೈಡಲ್ಲೇ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದಿರುವಂತ ಅಧಿವೇಶನ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟವಾಗಿದೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ ಕಚ್ಕೊಂಡು ತಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರೇ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ 36 ಸೀಟ್ ಇಳಿದೋಯ್ತಲ್ಲ, ನೀವು ತೊಲಗಿದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅನುಮಾನನೇ ಬೇಡ. ಜನ ಕಾಯ್ತಾ ಇದ್ದಾರೆ, ಆದ್ರೆ ತಪ್ಪು ಮಾಡ್ಬಿಟ್ಟಿದಾರಲ್ಲ 5 ವರ್ಷ ಕೊಟ್ಟು, ಅದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ನಿಮಗೆ 140 ಸೀಟನ್ನ ಕೊಟ್ಟಿರುವಂಥದ್ದು ಅಲ್ಲಿ ಹೌಸ್ ಒಳಗಡೆ ಗುಂಡಾಗಿರಿ ಮಾಡೋದಕ್ಕಲ್ಲ ಸರ್, ನಿಮಗೆ ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ. ಈ ಕನಿಷ್ಠ ಪರಿಜ್ಞಾನನೂ ಇಲ್ದಲೆ ನೀವು ನಡ್ಕೊಳ್ತಾ ಇದ್ದೀರಲ್ಲ. ಅಲ್ಲ, ಅದಕ್ಕಿಂತ ಮೊದಲು ಹಂಸರಾಜ್ ಭಾರದ್ವಾಜ್ ಅವ್ರು ನಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ವಿವರಣೆ ಕೂಡ ಕೇಳಿ. 2 ಲೈನ್ ಓದಿ 2008ರಲ್ಲಿ ಎದ್ದೋಗಿದ್ರಲ್ಲ. ಅವರು ಹಂಸರಾಜ್ ಭಾರದ್ವಾಜ್ ಕೇಂದ್ರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು. ಅವರು ಒಂದು ಲೀಗಲ್ ಲ್ಯೂಮಿನರಿ, ಅವರು ಬಹಳ ದೊಡ್ಡ ವಕೀಲರಾಗಿದ್ದರು. ಅವ್ರಿಗೆ ಗೊತ್ತಿಲ್ಲದೆ ಇದ್ದುದು ಈ ಸಿದ್ದರಾಮಯ್ಯನವರಿಗೆ ಬರೀ ಡಿಗ್ರಿ ತಗೊಂಡಿರೋರಿಗೆ ಗೊತ್ತಿರುತ್ತಾ? ಸಂವಿಧಾನಬದ್ಧವಾದಂತಹ ಹುದ್ದೆಯನ್ನು ಅಲಂಕರಿಸಿರುವಂತಹ ರಾಜ್ಯಪಾಲರ ಆಗಿದ್ದಂತ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು 2 ಲೈನ್ ಓದಿ ಎದ್ದೋದ್ರಲ್ಲ, ಅದು ಕರಾಳ ದಿನನಾಗದ್ರೆ. ರಾಜ್ಯಪಾಲರು ಬರ್ದನೇನೂ ಇರಬಹುದು, ಆದ್ರೆ ರಾಷ್ಟ್ರಪತಿಗಳಿಗೆ ಅವ್ರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಹಿಂದನೂ ಕೂಡ ಕೋರ್ಟ್ ಕಟಕಟ್ಟಿಗೆ ಈ ವಿಚಾರ ಹೋದಾಗ್ಲೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಓದಲೇಬೇಕು ಅಂತ ಹೇಳಿ ಬೈಂಡಿಂಗ್ ಮಾಡುವಂತ ಯಾವುದೇ ಕಾನೂನು ಕಟ್ಟಳೆ ಇಲ್ಲ ಅಂತ ಹೇಳಿ ಕೋರ್ಟೇ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಇವರು ಹಂಸರಾಜ್ ಭಾರದ್ವಾಜ್ ಮಾಡಿದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ. ಇವಾಗ